ಒಂದನೇ ಕ್ಲಾಸಿಗೆ ಅಡ್ಮಿಷನಿಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನು ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದರು ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲ ಕಡೆನೂ ಓಡಾಡ್ತಾ ಇದ್ದಾರೆ ಮತ್ತು ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅವರು ಸ್ವಲ್ಪ ಗಾಬರಿಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಈ ಅವಕಾಶವನ್ನು ಕೊಟ್ಟಿರೋದ್ರಿಂದ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1993 ಅಧ್ಯಾಯ 3 ಸೆಕ್ಷನ್ 20 ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನು ನಾವು ಆದಷ್ಟು ಬೇಗ ತಂದು ಇದನ್ನು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನು ಕೊಡ್ತಾ ಇದ್ದೀವಿ ಅದನ್ನು 60 ದಿವಸ ಅಂದರೆ 6 ವರ್ಷ ಅಂದರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನು ಇದನ್ನು ಕಾನೂನನ್ನು ತರ್ತಾ ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಗೆ. ಆಮೇಲೆ ಇದಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ, ಯಾಕೆಂದರೆ LKG UKG ಯಾವುದೇ ರೆಗ್ಯುಲೇಟರಿ ಸಿಸ್ಟಮಲ್ಲಿ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ರೆಗ್ಯುಲೇಟರಿ ಒಂದು ಆ್ಯಕ್ಟನ್ನು ತಂದು ಇಲ್ಲ ರೂಲ್ಸನ್ನು ತಂದು ಇಲಾಖೆ ವತಿಯಿಂದ ಆದಷ್ಟು ಬೇಗ ನಾವು ಕಾನೂನನ್ನು ನೆಕ್ಸ್ಟ್ ಸಭೆಯಲ್ಲೂ ತಂದು ಮಂಡಿಸಿ ಅದನ್ನು ಕಾನೂನು ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೋದ ಸತಿ ನಾವು ಸಡಿಲಿಕೆಯನ್ನು ಕೊಟ್ಟಿದ್ವಿ, ಯಾಕಂದರೆ ಭಾಳ ಇದಾಯಿತು. ಅದಾದ್ಮೇಲೂ ಕೂಡ LKGಗೆ ಮತ್ತು UKGಗೆ ರೆಗ್ಯುಲೇಟರಿ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಮತ್ತೆ ಅವರು ಯಾವುದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಅರ್ಜೆಂಟಾಗಿ ಹೋಗಿ ಸೇರಿಸ್ಕೊಳ್ಳೋದು ಅವ್ರು ತಪ್ಪು ಮಾಡಿದ್ದಾರೆ. ಈಗ ಅವರಿಗೆ ಒಂದು ಕಾನೂನು ತಂದ ತಕ್ಷಣ ಅವಾಗ ರೆಗ್ಯುಲರ್ ಆಗಿ ಆಗ್ತದೆ. ನೀವು ಹೇಳ್ದಂಗೆ ಆದಷ್ಟು ಬೇಗ ಇದನ್ನು ತರ್ತಕ್ಕಂಥ ಆ್ಯಕ್ಟಲ್ಲಿ ಇದೆ. ಬಟ್ ನಮ್ಮ ಸಿಸ್ಟಮಲ್ಲಿ ಅದು ಬ್ಲಾಕ್ ಆಗ್ತದೆ. ಬರೀ 6 ವರ್ಷ ಅಂತಲೇ ತೋರಿಸ್ತದೆ. ಅದನ್ನು ಕೂಡ ಇಲಾಖೆಯವ್ರ ಜೊತೆಗೆ ಈಗ ಬೆಳಗ್ಗೆನೂ ಕೂಡ ನಾವು ಮಾತಾಡಿ ಇದು ಭಾಳ ತುರ್ತಾಗಿ ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಪಾಪ ಭಯದಲ್ಲಿ ಎಲ್ಲ ಕಡೆನೂ ಓಡಾಡ್ತಾ ಇದ್ದಾರೆ ಅವರು. ಇವತ್ತಿಂದ ಅವರು ಆ ರೀತಿ ಎಲ್ಲೂ ಹೋಗೋದು ಬೇಡ. ಇದನ್ನು ಆದಷ್ಟು ಬೇಗ ಕಾನೂನನ್ನು ಮಾಡಿಸಿ ಮಂಡನೆಯನ್ನು ಕೂಡ ನಾನು ವಿಧಾನಸಭೆಗೆ LKG UKGಗೂ ಅಪ್ಲಿಕೇಬಲ್ ಆಗುತ್ತೆ. ಹೌದು. ಈಗ LKG UKG ಎಲ್ಲದಕ್ಕೂ ಸಿಸ್ಟಮ್ ಅನ್ನ ಆಮೇಲೆ ಅಫಿಷಿಯಲ್ ಆಗಿ ಈ ಒಂದು ರೂಲಿಂಗ್